ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಅಗ್ರಸ್ಥಾನ ಪಡೆದಿರುವ ವಿಘ್ನ ವಿನಾಯಕನಿಗೆ ಮೊದಲ ಪೂಜೆ ಸಲ್ಲುತ್ತದೆ. ಗಣೇಶನನ್ನು ಜಪಿಸಿ ಮುಂದಿನ ಕಾರ್ಯಕ್ರಮ ಆರಂಭಿಸುವುದು. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ. ಗಣೇಶನು ಮಹಾಭಾರತದ ಮೂಲ ಬರೆಹಗಾರನು. ವ್ಯಾಸರಿಗೆ ಗಣಪತಿಯೊಬ್ಬನೇ ಮಹಾಭಾರತವನ್ನು ಅರ್ಥ ಮಾಡಿಕೊಂಡು ಬರೆಯತಕ್ಕವನು ಎಂದು ಗೊತ್ತಿತ್ತು. ಹೀಗೆ ವ್ಯಾಸ ಮಹರ್ಷಿಗಳು ಹೇಳುತ್ತಾ ಹೋದಂತೆ ಗಣಪತಿ ಹಕ್ಕಿಪುಕ್ಕದಲ್ಲಿ ಬರೆಯುತ್ತಾ ಹೋಗುತ್ತಾನೆ. ಪುಕ್ಕ ಮುರಿದ ಬಳಿಕ ತನ್ನ ದಂತವನ್ನೇ ಬಳಸಿ ಬರೆಯುತ್ತಾನೆ. ಗಣೇಶನು ಗಂಗೆಯ ತಟದಲ್ಲಿ ಧ್ಯಾನ ಮಗ್ನನಾಗಿದ್ದಾಗ ಆತನನ್ನು ನೋಡಿದ ತುಳಸಿಗೆ ಅವನ ಮೇಲೆ ಮನಸ್ಸಾಗುತ್ತದೆ. ಆಕೆ ಗಣೇಶನ ಬಳಿ ಹೋಗಿ ತನ್ನನ್ನು ವಿವಾಹವಾಗುವಂತೆ ಕೋರುತ್ತಾಳೆ. ಆದರೆ ಗಣೇಶನು ತಾನು ಬ್ರಹ್ಮಚಾರಿಯಾಗಿರಲು ಬಯಸುವುದಾಗಿ ಹೇಳುತ್ತಾನೆ. ಪುರಾಣಗಳ ಪ್ರಕಾರ ನಂದಿಯು ಶಿವನಿಗೆ ಪ್ರಾಮಾಣಿಕವಾಗಿದ್ದಂತೆ ತನ್ನ ಜೊತೆಗೆ ಗಿರುವವನೊಬ್ಬ ಬೇಕೆಂದು ತನ್ನದೇ ಬೆವರಿನಲ್ಲಿ ಪಾರ್ವತಿಯು ಗಣೇಶನನ್ನು ಸೃಷ್ಟಿಸುತ್ತಾಳೆ. ಅವನು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು. ನಾನು ಸ್ನಾನಕ್ಕೆ ಹೋಗುತ್ತಿದ್ದೇನೆ, ಯಾರಾದರೂ ಬಂದರೆ ಬಾಗಿಲು ತೆಗೆಯಬೇಡ ಎಂದು ಹೇಳಿ ಸ್ನಾನಕ್ಕೆ ಹೋದಳು. ಗಣಪತಿ ಕಾವಲು ಕಾಯುತ್ತಿದ್ದಾಗ ಪರಶಿವನು ಅಲ್ಲಿ ಬಂದನು. ಆಗ ಶಿವನು ಬಾಗಿಲು ತೆರೆ ಎಂದಾಗ ಗಣಪನು ಒಪ್ಪಲಿಲ್ಲ. ಎಷ್ಟು ಹೇಳಿದರೂ ಕೇಳಿದ ಗಣಪನ ಮೇಲೆ ಶಿವನು ಕೋಪಗೊಂಡನು. ಪಾರ್ವತಿಯು ಸ್ನಾನದಿಂದ ಹೊರಬಂದಾಗ ಅವಳು ಸೃಷ್ಟಿಸಿದ ಮಗುವಿನ ಸ್ಥಿತಿ ಕಂಡಳು. ಶಿವನ ಮೇಲೆ ಕೋಪಗೊಂಡಳು. ಶಿವನಿಗೂ ಕೂಡ ತನ್ನ ಕೋಪದಲ್ಲಿ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಾರ್ವತಿ ಬಳಿ ಕ್ಷಮೆಯಾಚಿಸಿದ. ತನ್ನ ಸೇವಕರನ್ನು ಕರೆದುಕೊಂಡು ಶಿವ ಕಾಟಿಗೆ ಹೋಗಿ ದಕ್ಷಿಣಕ್ಕೆ ತಲೆ ಹಾಕಿರುವವರ ತಲೆ ತರುವಂತೆ ಹೇಳಿದನು. ಆದರೆ ಅವರು ಆನೆಯ ತಲೆಯನ್ನು ತಂದರು. ಒಮ್ಮೆ ಚಂದ್ರನು ಗಣಪತಿಯ ದೊಡ್ಡ ಹೊಟ್ಟೆಯನ್ನು ನೋಡಿ ನಕ್ಕನು. ಇದರಿಂದ ಸಿಟ್ಟಿಗೆದ್ದ ಗಣೇಶನು ಚಂದ್ರನಿಗೆ ಗಣೇಶ ಚತುರ್ಥಿ ಎಂದು ಯಾರೇ ಚಂದ್ರನನ್ನು ನೋಡಿದರು. ಹಾಗಾಗಿ ಗಣೇಶ ಹಬ್ಬದಂದು ಯಾರೂ ಚಂದ್ರನನ್ನು ನೋಡುವುದಿಲ್ಲ. ಗಣಪತಿಯನ್ನು ಕೇವಲ ಹಿಂದೂಗಳು ಪೂಜಿಸುವುದಲ್ಲ, ಬೌದ್ಧರು ವಿನಾಯಕನ ಹೆಸರಿನಲ್ಲಿ ಪೂಜಿಸುತ್ತಾರೆ. ಮುದ್ಗಲ ಪುರಾಣದಲ್ಲಿ ಪ್ರಸಿದ್ಧವಾದ ಶ್ರೀ ಗಣೇಶನ ದ್ವಾದಶ ನಾಮಸ್ತೋತ್ರದಲ್ಲಿ ಈ ಕೆಳಗಿನ 12 ಹೆಸರುಗಳು ಬರುತ್ತವೆ. ವಕ್ರತುಂಡ. ಸಾಮಾನ್ಯವಾಗಿ ವಕ್ರತುಂಡ ಎಂದರೆ ಸೊಟ್ಟು ಮೋರೆಯವನು. ಆದರೆ ಈ ನಾಮದ ಪಾರಮಾರ್ಥಿಕ ಅರ್ಥ ವಕ್ರ ನಡತೆಯುಳ್ಳವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಸರಿಯಾದ ಮಾರ್ಗಕ್ಕೆ ತರುವುದು. ಮುದ್ಗಲ ಪುರಾಣದಲ್ಲಿ ವಕ್ರತುಂಡನೆಂದು ಕರೆಯಲ್ಪಡುವ ಶ್ರೀ ಗಣೇಶನು ಇಂದ್ರಿಯಗಳ ಒಡೆಯನಾದ ಇಂದ್ರನ ನಿರ್ಲಕ್ಷ್ಯದಿಂದ ಮೂರು ಲೋಕಗಳಲ್ಲಿಯೂ ಮಾತ್ಸರ್ಯವು ತಾಂಡವವಾಡಿತು. ಇದನ್ನು ತಡೆಯಲು ದೇವತೆಗಳೆಲ್ಲರೂ ಭಗವಾನ್ ದತ್ತಾತ್ರೇಯರೇ ಮೊರೆ ಹೊಕ್ಕರು. ಆಗ ವಕ್ರತುಂಡನಾದ ಶ್ರೀ ಗಣೇಶನು ಪ್ರತ್ಯಕ್ಷನಾಗಿ ಅವರಿಗೆ ಅಭಯ ನೀಡಿದನು. ಈತನ ದರ್ಶನ ಮಾತ್ರದಿಂದ ಭಯಭೀತನಾದ ಅಸುರನು ಶರಣಾಗತನಾದನು. ಒಂದು ದಂತವು ಅಖಂಡವಾಗಿರುವುದರಿಂದ ಗಣಪತಿಗೆ ಏಕದಂತ ಎಂದು ಹೆಸರು ಬಂದಿದೆ. ಶ್ರೀಮನ್ ಮಹಾಭಾರತವನ್ನು ಬರೆಯುವಾಗ ಲೇಖನಿಯಾಗಿ ಉಪಯೋಗಿಸುವುದಕ್ಕಾಗಿ ಗಣಪತಿಯೇ ಮುರಿದನೆಂದು ಹೇಳಲಾಗಿದೆ. ಕೃಷ್ಣ ಪಿಂಗಾಕ್ಷ. ಕಪ್ಪು ಎನ್ನುವ ಪದವು ಭೂಮಿಗೆ ಅನ್ವಯಿಸುತ್ತದೆ ಮತ್ತು ಮಸುಕಾದುದು ಎನ್ನುವುದು ಮೇಘಕ್ಕೆ ಅನ್ವಯಿಸುತ್ತದೆ. ಗಜವಕ್ತ್ರ. ಗಜವಕ್ತ್ರ ಎಂದರೆ ಆನೆಯ ಮುಖವುಳ್ಳವನು ಎಂದು ಅರ್ಥ. ಲಂಬೋದರ. ಲಂಬ ದೊಡ್ಡದು, ಉದರ ಹೊಟ್ಟೆ, ಗುಹೆ. ಪದಗಳ ಸಂಧಿಯೇ ಲಂಬೋದರ. ವಿಕಟ. ವಿಕಟ ಎಂದರೆ ಯಾರು ವಿಶೇಷವಾದ ರೀತಿಯಲ್ಲಿ ಮೋಕ್ಷವನ್ನು ಪ್ರಸಾದಿಸುತ್ತಾನೆಯೋ ಅವನು ಎಂದ ಅರ್ಥ. ವಿಘ್ನೇಶ. ವಿಘ್ನ ಈಶ. ವಿಘ್ನೇಶ. ವಿಘ್ನಗಳನ್ನು ನಿಯಂತ್ರಿಸಿ ನಾಶ ಮಾಡುವವನೇ ವಿಘ್ನೇಶ. ಧೂಮ್ರವರ್ಣ. ಧೂಮ್ರ ಎಂದರೆ ಹೊಗೆ. ಹೊಗೆ ಇದ್ದಲ್ಲಿ ಅಗ್ನಿಯೂ ಇದೆ ಎಂಬ ನಿಯಮದಂತೆ ಗಣಪತಿಯಲ್ಲಿ ಅಗ್ನಿತತ್ವವು ಇದೆ.
ಬಾಲಚಂದ್ರ. ಬಾಲ ಎಂದರೆ ಹಣೆ. ಚಂದ್ರಮನನ್ನು ಯಾರು ಬಾಲದಲ್ಲಿ ಧರಿಸಿದ್ದಾನೆಯೋ ಅವನೇ ಬಾಲಚಂದ್ರ. ವಿನಾಯಕ, ನಾಯಕನ ಎಲ್ಲ ವೈಶಿಷ್ಟ್ಯಗಳನ್ನು ಇರುವವನು ಎನ್ನುವುದು ಇದರ ಅರ್ಥ. ಗಣಪತಿ. ಗಣಪತಿ ಪತಿ ಎಂದರೆ ಪಾಲನೆ ಮಾಡುವವನು. ಒಮ್ಮೆ ಗಣಪತಿಯು ದಿಕ್ಕುಗಳನ್ನು ತನ್ನ ನಿಯಂತ್ರಣದಿಂದ ಮುಕ್ತಗೊಳಿಸಿದರೆ ನಮ್ಮ ಆರಾಧ್ಯ ದೇವತೆಯು ಅಲ್ಲಿ ಬರುವನು. ಆದ್ದರಿಂದ ಯಾವುದೇ ಮಂಗಳ ಕಾರ್ಯವನ್ನು ಅಥವಾ ದೇವತಾ ಪೂಜೆ ಮಾಡುವಾಗ ಮೊದಲು ಗಣಪತಿ ಪೂಜೆ ಮಾಡುವರು. ಗಜಾನನ, ಆನೆಯ ಮುಖವುಳ್ಳವನು ಎಂದು ಅರ್ಥ. ವಿಶ್ವರೂಪ ಗಣಪತಿ. ಸಾಮಾನ್ಯವಾಗಿ ಶ್ರೀ ಗಣಪತಿಯು ಚತುರ್ಭುಜನಾಗಿರುತ್ತಾನೆ. ಆತನ ಕೆಳಗಿನ ಹಸ್ತಗಳಲ್ಲಿ ಅಭಯ ಮುದ್ರೆ ಮತ್ತು ಮೋದಕಗಳನ್ನು ಗ್ರಹಿಸಿರುತ್ತಾನೆ. ಅಭಯ ಮುದ್ರೆ ಎಂದರೆ ಶರಣಾಗತರಿಗೆ ಸಂಪೂರ್ಣ ರಕ್ಷಣೆ ನೀಡಿದ್ದೇನೆ ಎಂದು ತೋರಿಸುವ ಒಂದು ಕ್ರಮ. ಮೋದಕವೆಂದರೆ ಆನಂದದ ಒಂದು ಚಿಕ್ಕ ಭಾಗ. ಶ್ರೀ ಗಣೇಶನು ಕೈಯಲ್ಲಿ ಪಾಶವನ್ನು ಹಿಡಿದು ಇವುಗಳ ಮೇಲೆ ತನ್ನ ನಿಯಂತ್ರಣವನ್ನು ತೋರುತ್ತಿದ್ದಾನೆ. ಅಂಕುಶವು ಆನಂದ ಮತ್ತು ಜ್ಞಾನಾರ್ಜನೆಗಳಿಗೆ ವಿಘ್ನ ಮಾಡುವ ಶಕ್ತಿಗಳನ್ನು ನಾಶ ಮಾಡುವುದು. ಈ ರೀತಿ ಗಣೇಶನನ್ನು ಅನೇಕ ಹೆಸರುಗಳಿಂದ ಪೂಜಿಸುತ್ತಾರೆ. ಅವನು ನಂಬಿದವರನ್ನು ಕಾಪಾಡುತ್ತಾನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.